ಅನಿಶ್ಚಿತ ಮನಸ್ಸು. ಬೇಕಲದ ಬಂಗಲೆಯಲ್ಲಿ ಬೆಳಕು ಹರಿಯುವಾಗಲೇ ಜಗುಲಿಯನ್ನೇರಿ ಕುಳಿತ ಸೀತಾರಾಮ ನಾಗವೇಣಿಯನ್ನು ಬಿರಬಿರನೆ ನೋಡುತ್ತಿದ್ದ ವ್ಯಕ್ತಿಯ ಪರಿಚಯವಾಗಬೇಡವೇ? ಅವನಿಗೆ ನಾಗವೇಣಿಯನ್ನು ಕಂಡ ನೆನಪು ಮೇಲಿಂದ ಮೇಲೆ ಬರುತ್ತಿತ್ತು. ಆದರೆ ಈತನಾರು, ಅವಳನ್ನೆಲ್ಲಿ ಕಂಡುದು ಎಂದು ಹೊಳೆಯಲಿಲ್ಲ. ಸಾಲದುದಕ್ಕೆ ಹಿಂದಿನ ರಾತ್ರಿ ಯಾವುದೋ ಕಿರುಚಾಟ ಕೇಳಿಸಿದಾಗ ಆತ ಕೋಟೆಯ ಗೋಡೆಯ ಮೇಲೆ ಕುಳಿತಿದ್ದ. ವ್ಯಥೆಯನ್ನು ತುಂಬಿದ ಮನಸ್ಸನ್ನು ಹೊತ್ತು ಆಕಾಶ ಕಡಲುಗಳನ್ನು ಕಾಣುತ್ತಲಿದ್ದ. ಹೆಣ್ಣು ದನಿಯೊಂದು ಕೂಗಿದುದು. ಬಳಿಕ ಆ ಉಸಿರು ನಿಂತುದು ಅವನಿಗೆ ಕೇಳಿಸಿತ್ತು. ಇವೆಲ್ಲವೂ ತನ್ನ ಮನಸ್ಸಿನ ಕಲ್ಪನೆಗಳೇ ಎಂದು ತಿಳಿದಿದ್ದ. ಬಲು ಹೊತ್ತು ಸರಿದ ಮೇಲೆ ಅವನು ಜಗುಲಿಯ ಮೇಲೆ ಬಂದು ಹೊರಳಾಡುತ್ತಿದ್ದ. ನಿದ್ದೆ ಬರಲೊಲ್ಲದು. ಬೆಳಕು ಹರಿದಾಗಲೂ ಅವನ ಯೋಚನೆ ತಗ್ಗಲಿಲ್ಲ. ಮನಸ್ಸು ಸ್ಥಿಮಿತಗೊಳ್ಳಲಿಲ್ಲ. ಎದುರಿಗೆ ಹೋದ ಈ ಎರಡು ವ್ಯಕ್ತಿಗಳನ್ನು ಕಂಡು ಇವರದೇ ಕೂಗಾಟವಿರಬೇಕು ಎನಿಸಿತು. ನಾಗವೇಣಿ ಸೀತಾರಾಮನನ್ನು ಹಿಂಬಾಲಿಸಿ ಕಾಲೆಳೆದುಕೊಂಡು ಹೋಗುತ್ತಿದ್ದುದು. ಆತ ಅಂಜುತ್ತ ದಾಂಪತ್ಯದೊಳಗಿನವರೇ ಹೊರಗಿನವರೇ? ನಿನ್ನೆಯ ಕೂಗು ಇವಳದೆ? ಹಾಗಿದ್ದರೆ ಅವನ ಹಿಂದೆಯೇ ಹೋಗುತ್ತಾಳೇಕೆ? ಹೆಣ್ಣು ಗಂಡುಗಳ ಕೂಟ, ಗೆಳೆತನಗಳಲ್ಲಿ ದುಃಖದ ಗೌರವವೇಕೆ? ಹೊರಗೆ ಮಾತ್ರ ಸುಖದ ಸೋಗೆ, ಅಥವಾ ಅದು ಸಹ ಪ್ರೇಕ್ಷಕನ ಕಲ್ಪನೆಯೇ ಎಂಬ ಸಂಶಯ, ಭ್ರಮೆಗಳು ಚಂದ್ರಯ್ಯನಿಗೆ ಬಾರದೆ ಇನ್ನಾರಿಗೆ ಬಂದೀತು? ಆತ ಬೆಳ್ಳಕ್ಕನನ್ನು ಕಂಡು ಮನೆಗೆ ಬಂದವ 2 ದಿವಸಗಳ ತನಕ ಹೊರಬೀಳಲಿಲ್ಲ. ತನ್ನ ಭಗ್ನ ಪ್ರಣಯದ ತೀರ್ಮಾನವನ್ನು ಎಂದು ಮಾಡಲಿ, ಅದನ್ನು ಮಾಡದೆ ಬೆಳ್ಳಕ್ಕನನ್ನು ಹೇಗೆ ಸಂಧಿಸಲಿ? ಅವಳನ್ನು ಭೇಟಿಯಾಗದೆ ಹೋದರೇನು? ಅದೂ ಸರಿಯಲ್ಲ. ಕಾರಣ, ಬೆಳ್ಳಕ್ಕ ಪ್ರಾಮಾಣಿಕಳಾಗಿ ಇವನನ್ನು ಯಾಚಿಸಿದ್ದಾಳೆ. ಭಾಗೀರಥಿಯನ್ನು ಯಾಚಿಸಿದೆ, ಅವಳು ದೊರೆಯಲಿಲ್ಲ. ತನ್ನನ್ನು ಬೇರೆಯವರು ಯಾಚಿಸಿದಾಗ ತಾನು ದೊರೆಯದಿದ್ದರೆ ಹೇಗೆ? ಎಲ್ಲರ ದುಃಖವೂ ಒಂದೇ ಬಗೆಯವಲ್ಲವೇ ಎಂದು ತೋರುತ್ತಿತ್ತು. ಅವನು ಭಾಗೀರಥಿಯನ್ನು ಕಂಡು ಮರಳಿದ ಮರುದಿನವೇ ಊರಲ್ಲಿ ಹಿರಣ್ಯ ಗೋಪಾಲಯ್ಯನ ಮನೆಯ ಅಳಿಯನಾದ ಸುದ್ದಿ ಹಬ್ಬಿತು. ಅದು ಭಾಗೀರಥಿಯನ್ನು ಕುರಿತಾದ ನಿರಾಶೆಗೆ ಸಹಾಯ ಮಾಡಿತು. ಇನ್ನು ತಾನು ಅವರ ನಡುವೆ ಹಾಯಬಾರದು ಎಂದು ನಿಶ್ಚಯ ಮಾಡಿದ. ಆದರೆ ಅವನ ಮನಸ್ಸು ಭಾಗೀರಥಿಯನ್ನು ಮರೆಯುವುದು ಸುಲಭವಲ್ಲ. ಈಗೀಗ ಆ ಮನಸ್ಸಿನಲ್ಲಿ ಜಲಜಾಕ್ಷಿಗೆ ಸ್ಥಾನವಿಲ್ಲ. ಪ್ರೇತಕ್ಕೆ ತಕ್ಕ ನೆಲೆಗಟ್ಟು ಉಭಯತ್ರರಲ್ಲೂ ಬೆಳೆದಿರಲಿಲ್ಲ, ಬೆಳೆಯುವಂತಿಲ್ಲ. ಒಂದು ವಿಚಾರ ನಿಶ್ಚಯವಾಯಿತು. ಆದರೆ ಭಾಗೀರಥಿಯನ್ನು ಮರೆಯಲಾರ. ಅವಳು ಸಿಗಲಾರಳು. ಹಾಗಿದ್ದರೆ ಬೆಳ್ಳಕ್ಕನನ್ನು ನಿರಾಕರಿಸುವ ಕಾರಣವೇನು? ಅದಕ್ಕೆ ಹಿಂದಿನ ಅನುಭವ ತಡೆಯಾಗುತ್ತದೆ. ಬೆಳ್ಳಕ್ಕ ಅವನ ಪಾಲಿಗೆ ಸ್ಪರ್ಶ ಜೀವಿಯಲ್ಲ. ಇವನಿಂದ ಅವಳಿಗೆ ಸುಖ ದೊರೆಯಬಹುದು. ಆದರೆ ಆಕೆ ಬರಿಯ ನೋಟದ ಗೊಂಬೆ, ಸಿನೆಮಾ ಚಿತ್ರನಟಿ. ಪ್ರತ್ಯಕ್ಷಗ್ರಾಹ್ಯಳಾಗುವುದಿದೆಯೇ? ಅಂಥ ವಸ್ತುವಿನಿಂದ ಮನಸ್ಸಿಗೆ ಹೆಚ್ಚಿನ ಕೊರತೆಯನ್ನು ತಂದುಕೊಂಡು ನರಳತೊಡಗಿದರೆ ಮುಂದೇನು? ಬೆಳ್ಳಕ್ಕನ ಛಾಯಾಶರೀರವನ್ನೇ ಅನವರತ ಕಂಡು ಸುಖಪಡಲು ಬಂದೀತೆಂದು ಅವನು ಎಣಿಸುವಂತಿಲ್ಲ. ಇವೆಲ್ಲದರ ನಿರ್ಧಾರವಾಗುವ ತನಕ ಅವನು ಯಾರೊಡನೆಯೂ ಸೇರಲಾರ. ಅವನ ಮನಸ್ಸು ಇತರರ ಮಾತುಗಳಿಂದ ತೃಪ್ತಿಪಡೆಯದು. ತನ್ನ ಅಂತರಂಗವನ್ನು ಗೆಳೆಯರ ಮುಂದಾಗಲಿ ಚಾಡಿಬಾಕರ ಮುಂದಾಗಲಿ ಇರಿಸಿ ಉಪಯೋಗವೂ ಇಲ್ಲ. ಈ ಪ್ರಯತ್ನದಲ್ಲಿ ಯಾವ ಗೆಳೆಯರ ಬೋಧನೆಯೂ ನೆರವಾಗದು. ಅವನಂತೆ ಅಂಥವೇ ಪ್ರಸಂಗಗಳಿಗೆ ಗುರಿಯಾದವರಿದ್ದರೆ ಆಗ ಅವರ ಅನುಭವ ಉಪಯೋಗವಾದೀತು. ಇಲ್ಲವಾದರೆ ಅವು ಶಾಂತಿಯನ್ನು ಕೊಡಲಾರದ ಒಣ ಉಪದೇಶಗಳಾದಾವು. ಅವನಿಗೆ ಮೂಡಂಬೈಲಿನಲ್ಲಿರಲು ಅಂಜಿಕೆಯಾಗಿದೆ. ಅಲ್ಲಿದ್ದರೆ ಬೆಳ್ಳಕ್ಕ ಬಂದು ಮನೆ ಬಾಗಿಲನ್ನು ತಟ್ಟಿಯಾಳೆಂಬ ಭೀತಿ. ಹಾಗಿರಲು ಮಂಗಳೂರಿಗೆ ಹೋಗುವೆನೆಂದು ಮಂಜೇಶ್ವರಕ್ಕೆ ಬಂದ. ರೈಲ್ವೆ ನಿಲ್ದಾಣದಲ್ಲಿ ಅವನ ಕೆಲವು ಗೆಳೆಯರು ಭೇಟಿಯಾದರು. ಹೀಗೇಕೆ ಇದ್ದೀಯೆ ಚಂದ್ರಯ್ಯ? ಆರೋಗ್ಯವಿಲ್ಲವೇ? ಏನು ಯೋಚನೆ ಎಂದು ಕೇಳಿದರು. ಚಂದ್ರಯ್ಯನ ಸ್ವಭಾವ, ಶೀಲ, ಲಘುತೆ, ನಗುಗಳು ಅವನಲ್ಲಿ ಉಳಿದಿರಲಿಲ್ಲ. ಅವರ ಪ್ರಶ್ನೆಗಳನ್ನು ಕೇಳಿ ತಾನು ಗೆಳೆಯರಿಲ್ಲದಲ್ಲಿ ಸಮಯ ಕಳೆಯಬೇಕೆಂದು ಅನಿಸಿ ರೈಲು ಬಂಡಿಯನ್ನು ಹತ್ತಿ ಪಳ್ಳಿಕೆರೆಗೆ ಬಂದಿಳಿದ. ಸೀತಾರಾಮ ನಾಗವೇಣಿಯರು ಕುಳಿತ ಬಂಡಿಯಲ್ಲೇ ಅವನು ಬಂದಿದ್ದ. ಬಂದವನು ನೇರವಾಗಿ ಕಡಲ ದಂಡೆಗೆ ಹೋಗಿ ಕುಳಿತು ಅಲ್ಲಿ ಧ್ಯಾನ ಮಾಡತೊಡಗಿದೆ. ತಿಂಗಳು ಕಂತುವ ತುಸು ಮೊದಲಷ್ಟೇ ಕೋಟೆಗೆ ಮರಳಿದ. ಕೋಟೆ ಗೋಡೆಯ ಮೇಲೆ ದೆವ್ವನಂತೆ ಪಹರೆ ಮಾಡುತ್ತಾ ಅಲೆದಾಡಿದ. ಆಯಾಸಗೊಂಡು ಕುಳಿತ. ಆಗಲೇ ನಾಗವೇಣಿಯ ಚೀತ್ಕಾರ ಕೇಳಿಸಿದುದು. ಬೆಳಿಗ್ಗೆ ಅವಳನ್ನು ಕಂಡು ಎಲ್ಲಿಯೋ ಇವಳನ್ನು ನೋಡಿದ್ದೇನೆ ಎಂದು ತರ್ಕಿಸಿದ. ಬಲು ಹೊತ್ತಿನ ನಂತರ ಈ ಹುಡುಗಿ ನಮ್ಮ ಊರಿನವಳಲ್ಲವೇ? ಎಲ್ಲಿ? ಏನು? ಮುಖದಲ್ಲಿ ತಿಮ್ಮಪ್ಪಯ್ಯನ ಛಾಯೆಯಿದೆ. ಅವರ ಮಗಳು. ಲಗ್ನವಾಗುತ್ತದೆ ಎಂದಿತ್ತು. ಆಗಿರಬೇಕು. ಇವನೇನು ಗಂಡ? ಯಾರವನು? ನನ್ನನ್ನು ನೋಡಿ ಹಾಗೇಕೆ ಮಾಡಿದ? ಗಂಡ ಬಳಿಯಲ್ಲಿರುವಾಗ ಆ ಹುಡುಗಿ ಹಾಗೇಕೆ ಚೀರಿದಳು ಎಂದು ವಿಚಾರ ಮಾಡುತ್ತ ಕುಳಿತ. ಹೊತ್ತು ನೆತ್ತಿಗೇರಿತು. ದನ ಕಾಯುವ ಹುಡುಗರು ಅವನಿದ್ದ ಕೋಟೆಯನ್ನು ಪ್ರವೇಶಿಸಿದರು. ಆದರೆ ಅವರಷ್ಟಕ್ಕೆ ಅವರು ಕಿರಿಚುತ್ತಿದ್ದರು. ಇವನಷ್ಟಕ್ಕೆ ಇವನು ಬಂಗ್ಲೆಯ ಜಗಲಿಯ ಮೇಲೆ ಕುಳಿತಿದ್ದ. ಬಂಗ್ಲೆಯ ಕಾವಲಿಗೆ ಬಂದವ, ನೀವು ಯಾರು? ಎಲ್ಲಿ? ಎಂದು ಕೇಳಿದ. ಇವನು ಸುಮ್ಮನಾದನು. ಎಲ್ಲಿಗೆ ಹೋಗಬೇಕು? ಈಗಿನ ಗಾಡಿಗೆ ಕಲೆಕ್ಟರ ದೊರೆಗಳು ಬರುತ್ತಾರೆ ಎಂದು ಹೇಳಿದ. ಅವನಾಗ ಹೂಂ ಎಂದು ಹೇಳಿ ಏಳಲೇಬೇಕಾಯಿತು. ಎದ್ದು 10 ಮಾರು ಬರುವುದರೊಳಗೆ ದೊಡ್ಡ ಸಂತೆಯ ಗುಲ್ಲು ಕೇಳಿಸಿತು.
ಕಾಲೇಜಿನ ಹುಡುಗರ ಗುಂಪೊಂದು ಕ್ಯಾಂಪಿಗೆ ಬಂದಿತ್ತು. ಕಡಲಿನ ಸ್ವರಕ್ಕೂ ಅವರ ಗಂಟಲಿಗೂ ಸ್ಪರ್ಧೆಯಾಗುವಲ್ಲಿ ತಾನಿದ್ದರೆ ಫಲವಿಲ್ಲ ಎಂದು ಹೊರಟೇ ಬಿಟ್ಟ. ತಿರುಗಿ ಇನ್ನೆಲ್ಲಿಗೆ ಹೋಗಲಿ ಎಂಬ ವಿಚಾರ ಅವನಿಗೆ ಸೂಚಿಸಲಿಲ್ಲ. ರೈಲ್ವೆ ನಿಲ್ದಾಣಕ್ಕೆ ಬಂದು ಕುಳಿತ. ಮಧ್ಯಾಹ್ನದ ಗಾಡಿಯಲ್ಲಿ ಕುಳಿತು ತಿರುಗಿ ಮಂಜೇಶ್ವರಕ್ಕೆ ಮರಳಿದ. ಮಂಜೇಶ್ವರದಿಂದ ಮೂಡಂಬೈಲಿಗೇನು? ಅದನ್ನು ಅವನ ಮನಸ್ಸು ಒಪ್ಪಲಿಲ್ಲ. ಮಂಗಳೂರಿಗೆ ಹೋಗಬಹುದಲ್ಲ, ಅದು ಶುದ್ಧ ಸಂತೆ. ಹಾಗಿದ್ದರೆ ತತ್ಕಾಲಕ್ಕೆ ಅಣ್ಣಪ್ಪ ಕಮ್ಮಿಯರ ಅಂಗಡಿಗೆ ಹೋಗೋಣವೆಂದು ಹೊರಟ. ಅಂಗಡಿಗೆ ಹೋಗುವಾಗ ಕಮ್ಮಿಯರು ಊಟಕ್ಕೆ ಹೋಗಿದ್ದರು. ಇನ್ನು ಊಟ ಮಾಡಿ ಈಗ ಎಂದು ಕಾದು ಕುಳಿತರೆ 2 ತಾಸಾದರೂ ಅವರು ಬರಲಿಲ್ಲ. ಅವರು ಬಂದಿದ್ದರೆ ಹಿಂದಿನ ಕಾಲದ ಅವರಿವರ ಹಿರಿಯರ ಉಭಯತಾಪಿ ಸ್ನೇಹವನ್ನು ಕುರಿತು ಮಾತಾಡಿ ಸಮಯ ಹೋಗುತ್ತಿತ್ತು. ಅವರು ಮತ್ತು ಬಾರದುದನ್ನು ಕಂಡು ಕಮ್ಮಿಯರೇನು ಇಷ್ಟು ತಡ ಎಂದು ಕೇಳಿದ. ಅಂಗಡಿಯ ಪ್ರಾಕಿನ ಗುಮಾಸ್ತರು ಅಹುದು ಬರಲಿಲ್ಲ ಎಂದರು. ಹಣೆಗೆ ಕನ್ನಡಕ್ಕೆ ಸಿಕ್ಕಿಸಿ ಮೂಗು ಮೊನಚು ಮಾಡಿ ಮಾತನಾಡುವ ಹಳೆಯ ಗುಮಾಸ್ತರ ಜಾತಿಯದು. ಯಜಮಾನರಿಲ್ಲದಾಗ ಅವರಿಗೆ ಆಪಟ್ಟ ಆ ರೀತಿ ನಂಬುಗೆಯೂ ಇರುತ್ತಿತ್ತು. ಆದರೆ ಚಂದ್ರಯ್ಯನಿಗೆ ಅವರದ್ದು ಹಿಡಿಸುವ ಮೋರೆಯಾಗಿರಲಿಲ್ಲ. ಏನೂ ಬರಲಿಲ್ಲ, ಮನೆಯಲ್ಲಿದ್ದಾರೆಯೇ ಎಂದು ತಿರುಗಿ ಕೇಳಿದ. ಇರಬಹುದು ಎಂಬ ಉತ್ತರ ಬಂದಿತು. ಕೆಲಸವಿಲ್ಲೆಂದು ಗೊತ್ತಿದ್ದರೂ ಅಣ್ಣಪ್ಪ ಕಮ್ಮಿಯರನ್ನು ಹುಡುಕಿ ಆತ ಅವರ ಮನೆಗೆ ಹೋದ.